ನಮಸ್ಕಾರ, ನಾನು ನಿಮ್ಮ ರೂಪರಮೇಶ್ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ರಿ, ಮೇಡಮ್ ಯಾವ್ದಾದ್ರು ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗಿರೋದು ಯಾವ್ದಾದ್ರು ಸೇಲ್ಗಿದೆಯಾ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋಂಥ ಮನೆನ ತೋರ್ಸಕ್ ಬಂದಿದ್ದೀನಿ. ಎಲ್ಲಪ್ಪ ಲೊಕೇಶನ್ ಇರೋದಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಮಾಗಡಿ ರೋಡ್ ಗೊತ್ತೇ ಇದೆ. ಆ ಮಾಗಡಿ ರೋಡ್ ತುಂಗಾನಗರ ಸೆಕೆಂಡ್ ಮೇನ್ ರೋಡ್ ಅಲ್ಲೇ ಈ ಮನೆ ಇದೆ. ಅದು ಕೂಡ 30-40 ಇದೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಾರಾಯಣ ಸ್ವಾಮಿ ಸರ್ ಇದ್ದಾರೆ. ಅವ್ರಿಗೂ ಕೂಡ ನಾವು ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ಬರೋಣ ಬನ್ನಿ. ಇವತ್ತು ನಮ್ಮ ಜೊತೆ ನಾರಾಯಣ ಸ್ವಾಮಿ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ನಾವು ಚೆನ್ನಾಗಿದ್ದೀವಿ ಸರ್. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ವಿ ಸರ್. ಇವತ್ತು ಇನ್ನೊಂದು ಬಿಲ್ಡಿಂಗ್ ಸೇಲ್ಗಿದೆ ಅಂತ ಗೊತ್ತಾಯ್ತು ಸರ್. ಇವತ್ತು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವು? ಮೇಡಮ್ ಇದು ತುಂಗಾನಗರ ಸೆಕೆಂಡ್ ಮೇನ್ ರೋಡ್ ಅಂತ ಇದು. ಪಕ್ಕದಲ್ಲಿ ಡಿಎಸ್ ಮ್ಯಾಕ್ಸ್ ಅಂತ ಒಂದು ಅಪಾರ್ಟ್ಮೆಂಟ್ ಕೂಡ ಇದೆ. ಇಲ್ಲಿ ಬ್ಯಾಕ್ ಸೈಡ್, ಬ್ಯಾಕ್ ಸೈಡ್ ಅಲ್ಲಿ. ಹೌದು ಮೇಡಮ್. ಓಕೆ ಓಕೆ, ಇಲ್ಲೇ ಇದೆ ಮೇಡಮ್. ಓಕೆ ಸರ್, ಏನ್ ಡೈಮೆನ್ಷನ್ ಅಲ್ಲಿ ಇದೆ ಸರ್ ಇದು? ಮೇಡಮ್ ಇದು 30-40. ಓಕೆ 30-40 ಇಲ್ಲಿ ಒಂದು ಕೆಳಗಡೆ ಡಬಲ್ ಬೆಡ್ರೂಮ್ ಮನೆ ಇದೆ. ಇಲ್ಲಿ ಫ್ರಂಟ್ ಅಲ್ಲಿ ಪಾರ್ಕ್ ಮಾಡೋ ಜಾಗದಲ್ಲಿ ಪಾರ್ಕಿಂಗ್ ಮಾಡೋ ಎರಡು ಅಂಗಡಿ ಮನೆ ಕಟ್ಕೊಂಡಿದ್ದಾರೆ. 2 ಅಂಗಡಿ ಮನೆ ಕಟ್ಟಿದ್ದಾರೆ ಸರ್. ಹಂಗಾದ್ರೆ ಕೆಳಗಡೆ ಒಂದು ಮನೆ ಇದೆ ಸರ್. ಇವಾಗ ರೆಂಟೆಡ್ ಇದಾರಾ ಸರ್? ರೆಂಟೆಡ್ ಇದ್ದಾರೆ ಮೇಡಮ್. ಸರ್ ಹಾಗಾದ್ರೆ ಅದು ಕೂಡ ನೋಡ್ಕೊಂಡ್ ಬರೋಣ ಬನ್ನಿ ಸರ್ ಫಸ್ಟ್. ಆಮೇಲೆ ಹೋಗ್ಬಿಟ್ಟು ಮೇಲ್ಗಡೆ ಖಂಡಿತ ಮೇಡಮ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮನೆ ನೋಡ್ಕೊಂಡ್ ಬರೋಣ ಸರ್. ಇವಾಗ ಕೆಳಗಡೆ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಮನೆ ಇದೆ ಸರ್. ಇವಾಗ ರೆಂಟೆಡ್ ಇದಾರಾ ಸರ್? ಮೇಡಮ್ ರೆಂಟೆಡ್ ಇದ್ದಾರೆ. ರೆಂಟೆಡ್ ಇದಾರಾ? ಹಾಗಾದ್ರೆ ನೋಡೋಣ. ಓಕೆ ಬನ್ನಿ ಮೇಡಮ್ ಒಳಗೆ. ಓಕೆ ಸರ್, ಇದು ಹಾಲ್ ಅಲ್ವಾ ಸರ್? ಇದು ಹಾಲ್ ಇದೆ. ಓಕೆ, ಸೇಮ್ ಡಬಲ್ ಬೆಡ್ರೂಮ್. ಇದು ಡಬಲ್ ಬೆಡ್ರೂಮ್. ಇಲ್ಲೊಂದು ಬೆಡ್ರೂಮ್ ಇದೆ. ಖಂಡಿತ. ಓಕೆ, ಇಲ್ಲೊಂದು ಬೆಡ್ರೂಮ್ ಇದೆ. ಹಾಗೆ ದೇವ್ರ ಮನೆ ವಾಶ್ರೂಮ್ ಏರಿಯಾ. ಇಲ್ಲೊಂದು ಬೆಡ್ರೂಮ್ ಕೂಡ ಇದೆ ಅಲ್ವಾ ಸರ್? ಹೌದು ಮೇಡಮ್. ಇದು ಬಂದ್ಬಿಟ್ಟು ಕಿಚನ್. ಓಕೆ, ಇವಾಗ ಇದು ಸದ್ಯಕ್ಕೆ ರೆಂಟೆಡ್ ಅಲ್ಲಿ ಇದೆ ಮೇಡಮ್. ಸರ್ ಹಾಗಾದ್ರೆ ಮೇಲ್ಗಡೆ ಹೋಗೋಣ ಸರ್. ಬನ್ನಿ ಮೇಡಮ್. ಓಕೆ, ಫಸ್ಟ್ ಫ್ಲೋರ್ ಬನ್ನಿ ಮೇಡಮ್. ಪ್ಯಾಸೇಜ್ ಕೂಡ ಇದೆ. ಓಕೆ, ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಖಂಡಿತ ಮೇಡಮ್. ಓಕೆ, ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ಇದೆ. ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ಬಿಟ್ಟಿದ್ದಾರೆ. ಓಕೆ ಸರ್, ಮೇಲ್ಗಡೆ ಹೋಗೋಣ ಸರ್. ಓಕೆ ಮೇಡಮ್, ಬನ್ನಿ ಮೇಡಮ್. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ಮನೆ ನೋಡಿದ್ರಾ? ಹೌದು ಸರ್. ಈಗ ಪಕ್ಕದಲ್ಲಿ 2 ಅಂಗಡಿ ಕೂಡ ಇದೆ. ಅಂಗಡಿ ಕೂಡ ಇದು ಕಮರ್ಷಿಯಲ್ ಆಗಿರೋದ್ರಿಂದ ಬಾಡಿಗೆ ಕೊಟ್ಕೊಬಹುದು. ಹೌದು, ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಇದೆ, ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲೂ ಮನೆ ಇದೆ. ಹೌದು ಹೌದು ಮೇಡಮ್. ಓಕೆ, ಹಾಗಾದ್ರೆ ಫಸ್ಟ್ ಫ್ಲೋರ್ ಹೋಗೋಣ ಸರ್. ಖಂಡಿತ ಬನ್ನಿ ಮೇಡಮ್. ಬರೋಣ ಮೇಡಮ್. ಎಲ್ಲ ಫುಲ್ ಗ್ರಾನೈಟ್ ಹಾಕಿದ್ದಾರೆ. ಓಕೆ, ಮೆಟ್ಲಿಗೆಲ್ಲ ಮೇಡಮ್. ಓಕೆ, ಹಾಗಾದ್ರೆ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಬನ್ನಿ ಮೇಡಮ್. ಓಕೆ, ಫಸ್ಟ್ ಫ್ಲೋರ್ ಬರ್ತಾ ಇದೀವಿ ಈಗ. ಓಕೆ ಬನ್ನಿ ಮೇಡಮ್. ಫುಲ್ ಇದೆಲ್ಲ ಬಾಲ್ಕನಿ ಇದೆ. ಮುಂದೆ ಫ್ರಂಟ್ ಅಲ್ಲಿ ಕುತ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. ಬಾಲ್ಕನಿ ಕೊಟ್ಟಿದ್ದೀರಾ? ಇದೇ ಮೇನ್ ರೋಡ್ ಅಲ್ವಾ ಸರ್ ಇದು? ಖಂಡಿತ ಮೇಡಮ್. ಓಕೆ, ಬನ್ನಿ. ಇನ್ನು ಕೆಲಸ ಸ್ವಲ್ಪ ಇದೆ ಅಲ್ವಾ ಸರ್? ಮೇಡಮ್, ಕೆಲಸ ಎಲ್ಲ ಇದೆ ಮೇಡಮ್ ಇನ್ನು. ಓಕೆ, ಬನ್ನಿ ಒಳಗಡೆ ಮೇಡಮ್. ಇದು ಫುಲ್ ಹಾಲು. ಓಕೆ, 2 BHK ರೂಮ್ ಇದೆ. ಓಕೆ, ಇದು ಫಸ್ಟ್ ಫ್ಲೋರ್ ಅಲ್ವಾ ಸರ್? ಮೇಡಮ್, ಫಸ್ಟ್ ಫ್ಲೋರ್ ಇದು. ಓಕೆ ಸರ್, ಇನ್ನು ಏನು ಪೆಂಡಿಂಗ್ ಕೆಲಸ ಇದೆ ಸರ್ ಇಲ್ಲಿ? ಮೇಡಮ್, ಇದರಲ್ಲಿ POP ಮಾಡಬೇಕು. ಓಕೆ, ಮತ್ತೆ ಕಿಚನ್ ಅಲ್ಲಿ ಸ್ವಲ್ಪ ವರ್ಕ್ ಇದೆ ಮೇಡಮ್. ಓಕೆ, ಈಗ ಯಾರು ಕ್ಲೈಂಟ್ ಬರ್ತಾರೆ ಸರ್, ಬಂದಾಗ ಇದೇನಿದೆ ಕೆಲಸನ ಉಳಿದ ಕೆಲಸನ ಮಾಡ್ಕೊಂಡು ಬರ್ತಾರೆ. ಓಕೆ, ಮೀನ್ಸ್ ಕ್ಲೈಂಟ್ ಬಂದ ಮೇಲೆ ಇದನ್ನೆಲ್ಲ ಫುಲ್ ಫಿನಿಶ್ ಮಾಡ್ಕೊಡ್ತೀವಿ. ಫಿನಿಶ್ ಮಾಡ್ಕೊಡ್ತಾರೆ. ಪೇಂಟಿಂಗ್ ಒಂದು ಮಾಡೋದಿದೆಯಲ್ವಾ ಸರ್? ಪೇಂಟಿಂಗ್, POP, ಕಿಚನ್ ಒಂದು, ಕಿಚನ್, ವಾರ್ಡ್ರೋಬ್ಸ್. ಹೌದು. ಓಕೆ, ಒಂದು ಕೋಟ್ ಇನ್ನೊಂದು ಪೇಂಟ್ ಬರೋದು. ಖಂಡಿತ. ಆ ಕ್ಲೈಂಟ್ ಏನ್ ಇಷ್ಟ ಆಗುತ್ತೆ ಆ ತರ ಮಾಡ್ಕೊಡ್ತಾರೆ ಓನರ್ ಕಡೆಯಿಂದ. ಹೌದಾ ಸರ್? ಓಕೆ, ಮೀನ್ಸ್ ಅವ್ರು ಡಿಸೈನ್ ಕೊಟ್ರೆ, ಯಾವ್ದಾದ್ರು ಪರ್ಟಿಕ್ಯುಲರ್ ಡಿಸೈನ್ ಕೊಟ್ರೆ ಮಾಡಿಸ್ಕೊಡ್ತಾರೆ. ಓಕೆ ಮೇಡಮ್. ಹೌದಾ ಸರ್? ಸರ್, ಇದು ಹಾಲ್ ಆಯ್ತು. ನೆಕ್ಸ್ಟ್ ಇದು ಸರ್? ಮೇಡಮ್, ಇದೊಂದು ಸಿಂಗಲ್ ಬೆಡ್ರೂಮ್ ಇದೆ. ಓಕೆ, ಒಂದು ಬೆಡ್ರೂಮ್ ಸರ್ ಇದು? ಹೌದು. ಓಕೆ, ಮೀನ್ಸ್ ಸ್ವಲ್ಪ ಕೆಲಸ ಕೂಡ ಇದೆ. ಹೌದು ಸರ್, ಇದೆ ಅಲ್ವಾ ಸರ್ ಇದು? DS ಮ್ಯಾಕ್ಸ್ ಅವ್ರದ್ದು. ಮೇಡಮ್. ಓಕೆ, ನೋಡಿ ವೀಕ್ಷಕರೇ, ಇಲ್ಲಿ DS ಮ್ಯಾಕ್ಸ್ ಅವರ ಅಪಾರ್ಟ್ಮೆಂಟ್ಸ್ ಕೂಡ ಕಾಣಿಸ್ತಾ ಇದೆ. ಇವರ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಇರೋದು ಅಲ್ವಾ ಸರ್? ಇದು ದೇವ್ರ ಮನೆ. ಸರ್, ಇದು ದೇವ್ರ ಮನೆ ಅಲ್ವಾ ಸರ್ ಇದು? ಹೌದು. ಅದೇ ಕ್ಲೈಂಟ್ ರೆಡಿ ಆದ್ಮೇಲೆ ಫುಲ್ ಫಿನಿಶಿಂಗ್ ಮಾಡ್ಕೊಡ್ತೀರಾ? ಹೌದು ಮೇಡಮ್. ನೆಕ್ಸ್ಟ್ ಸರ್, ನಮ್ಮ ಈ ಕಡೆ ಟಾಯ್ಲೆಟ್. ಓಕೆ, ಮತ್ತೆ ಅಲ್ಲಿ ಸಾಲನ್. ಓಕೆ, ಮತ್ತೆ ವಾಶ್ರೂಮ್ ಕೂಡ ಇಲ್ಲೇ ಮಾಡಿಸಿದ್ರೆ? ಖಂಡಿತ. ಓಕೆ, ಇದೊಂದು ಮಾಸ್ಟರ್ ಬೆಡ್ರೂಮ್ ಸರ್ ಇದು? ಹೌದು ಮೇಡಮ್. ಓಕೆ, ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್. ಜಸ್ಟ್ ಒಂದು POP ಕೆಲಸ ಇದೆ, ಹಾಗೆ ವಾರ್ಡ್ರೋಬ್ಸ್ ಕೆಲಸ ಇದೆ. ಹಾಗೆ ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು, ಇಲ್ಲೇ ವಿಂಡೋ ಇಂದಾನೆ DS ಮ್ಯಾಕ್ಸ್ ಅವರ ಅಪಾರ್ಟ್ಮೆಂಟ್ಸ್ ಕೂಡ ಕಾಣಿಸ್ತಾ ಇದೆ ನೋಡಿ. ಎಷ್ಟು ನಿಯರ್ ಬೈ ಇದೆ ಅಲ್ವಾ ಸರ್ ಇದು? ಹೌದು ಮೇಡಮ್. ಮಾಗಡಿ ಮೇನ್ ರೋಡ್ ಗಂತೂ ತುಂಬಾನೇ ಹತ್ತಿರದಲ್ಲಿ ಇದೆ. ಇನ್ನೊಂದು ಅಪ್ಕಮಿಂಗ್ ಮೆಟ್ರೋ ಕೂಡ ಬರ್ತಾ ಇದೆ ಅಲ್ವಾ ಸರ್ ಇಲ್ಲಿ? ಹೌದು ಮೇಡಮ್.
ಇದು ಸರ್ ಇದು ಮೇಡಮ್ ಇದು ಕಿಚನ್. ಇದು ಕಿಚನ್. ಓಕೆ, ಕಿಚನ್ಗೆ ಸ್ಲ್ಯಾಬ್ಸ್ ರೆಡಿ ಮಾಡೋದಿದೆ ಅಲ್ವಾ ಸರ್ ಇಲ್ಲಿ? ಹೌದು ಮೇಡಮ್, ಮಾಡ್ಕೊಡೋದಿದೆ ಇದು. ಓಕೆ ಸರ್, ಇಲ್ಲಿ ಒಂದು ಸ್ವಲ್ಪ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಓಕೆ, ಯುಟಿಲಿಟಿಗಾ ಸರ್ ಇದು? ಹೌದು, ವಾಷಿಂಗ್ ಯುಟಿಲಿಟಿಗೆ. ಹೌದೌದು. ಓಕೆ, ಇಲ್ಲಿಂದನೂ ಕೂಡ ಕಾಣಿಸುತ್ತೆ ಅಲ್ವಾ ಸರ್? ಮೇಡಮ್ DS Max ಅವರ ಅಪಾರ್ಟ್ಮೆಂಟ್ಸ್. ಓಕೆ ಸರ್, ಇದು ಮೇಡಮ್ 2 BHK ಮನೆ ಆಯ್ತು. ಹೌದು ಮೇಡಮ್. ಸರ್ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಹೋಗೋಣ. ಓಕೆ, ನೀವು ಇಲ್ಲಿ ಕೂಡ ಪ್ಯಾಸೇಜ್ ಕೂಡ ನೋಡಬಹುದು. ಇಲ್ಲೂ ಪ್ಯಾಸೇಜ್ ಬಿಟ್ಟಿದಾರಲ್ವಾ ಸರ್? ಮೀನ್ಸ್ ಗಾಳಿ ಬೆಳಕು ಇರ್ಲಿ ಅಂದ್ಬಿಟ್ಟು ತುಂಬಾ ಇರ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಹಾಗೆ ಒಂದು ಚಿಕ್ಕ ಬಾಲ್ಕನಿ ಕೂಡ ಮಾಡಿದಾರಲ್ವಾ ಸರ್? ಖಂಡಿತ ಮೇಡಮ್, ಒಳ್ಳೆ ಗಾಳಿ ಬೆಳಕು ಬರುತ್ತೆ ಇಲ್ಲಿ. ಹೌದೌದು ಸರ್, ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ 2 BHK ಮನೆ ನೋಡಿದ್ವಿ ಸರ್. ಇವಾಗ ನೆಕ್ಸ್ಟ್ ಸರ್ ಸೆಕೆಂಡ್ ಫ್ಲೋರ್ ಹೋಗೋಣ ಮೇಡಮ್. ಸೆಕೆಂಡ್ ಫ್ಲೋರ್ ಹೋಗೋಣ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಕೂಡ ಹೋಗೋಣ. ಅಲ್ಲೂ 2 BHK ಮನೆ ಇದೆಯಾ ಸರ್? ಹೌದು ಮೇಡಮ್. ಓಕೆ ಮೇಡಮ್ ನೋಡಿ, ಗ್ರಾನೈಟ್ ಎಲ್ಲ ಹಾಕಿದ್ದಾರೆ. ಓಕೆ, ಎಲ್ಲ ಪೆಂಟ್ಲಿಗೆಲ್ಲ ಗ್ರಾನೈಟ್. ಮೇಡಮ್ ನೀವು ಈಗ ಸೆಕೆಂಡ್ ಫ್ಲೋರ್ ಬಂದಿದ್ದೀರಾ? ಹೌದು ಸರ್. ಇವಾಗ DS Max ಅವ್ರಿಗೆ ಕಟ್ಟಿರೋಂತ ಬಿಲ್ಡಿಂಗ್ ಎದುರುಗಡೆ ಕಾಣುತ್ತೆ ನೋಡಿ. ಹೌದು ಸರ್, ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಹೌದು ಮೇಡಮ್, ಅದೇ ಅಲ್ವಾ ಸರ್ DS Max? ಇದೆ ಮೇಡಮ್. ಹೌದು. ವಾವ್, ಸೂಪರ್. ಸರೌಂಡಿಂಗ್ ನೋಡಬಹುದಲ್ವಾ ಸರ್? ಸಾಕಷ್ಟು ಮನೆಗಳು ಆಗೋಗಿದೆ ಯಾವಾಗ್ಲೇನೆ. ಖಂಡಿತ ಖಂಡಿತ ಮೇಡಮ್. ನೋಡ್ಬೋದು ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು, ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ ಅಂತೂ ಸಾಕಷ್ಟು ಮನೆಗಳಾಗಿದೆ. ಹಾಗೆ ನಿಮ್ಗೆ ಇಲ್ಲಿ BMTC ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಹಾಗೆ ಅಪ್ಕಮಿಂಗ್ ಮೆಟ್ರೋ ಕೂಡ ಬರ್ತಾ ಇದೆ. ಎಲ್ಲರಿಗೂ ಮಾಗಡಿ ರೋಡ್ ಗೊತ್ತೇ ಇದೆ. ಹಾಗೆ ಸುಂಕದಕಟ್ಟೆ ಡಿಮಾರ್ಟ್ ಎಲ್ಲರಿಗೂ ಗೊತ್ತಿದೆ. ಕೇವಲ ಒಂದು 1.5 ಕಿಲೋಮೀಟರ್ ಅಲ್ಲೇ ಈ ಹೌಸ್ ಲೊಕೇಟ್ ಆಗಿದೆ. ಬನ್ನಿ, ಸೆಕೆಂಡ್ ಫ್ಲೋರ್ ಬಂದಿದ್ದೀರಾ ಈಗ? ಓಕೆ, ಸೆಕೆಂಡ್ ಫ್ಲೋರ್ ಬಂದಿದೀವಿ. ಇಲ್ಲಿ ಕೂಡ ಒಂದು ಚಿಕ್ಕ ಬಾಲ್ಕನಿ ಟೈಪ್ ಮಾಡಿದ್ದಾರೆ ಅಲ್ವಾ ಸರ್? ಓಕೆ ಸರ್, ಇದು 2 BHK ನಾ ಸರ್? ಹಾ ಮೇಡಮ್, ಹೌದು. ಸ್ಪೇಷಿಯಸ್ ಆಗಿದೆ. ಖಂಡಿತ ಸರ್, ಇದು ಹಾಲು. ಓಕೆ, ಮತ್ತೆ ಫಸ್ಟ್ ಒಂದು ಬೆಡ್ರೂಮ್. ಇಲ್ಲಿ ಕೂಡ POP ಕೆಲಸ, ಇನ್ನು ಪೇಂಟ್ ಕೆಲಸ ಇದೆ ಅಲ್ವಾ ಸರ್ ಇದು? ಹೌದು ಮೇಡಮ್. ಓಕೆ, ನೋಡ್ತಾ ಇರಬಹುದು ವೀಕ್ಷಕರೇ, ಇದಕ್ಕೆ ಈ ರೂಮ್ಗೆ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈ ಬೆಡ್ರೂಮ್ಗೆ ಬನ್ನಿ. ಡೈನಿಂಗ್ ಹಾಲು. ಇದು ಡೈನಿಂಗ್ ಹಾಲು. ಓಕೆ, ಒಂದು ಸ್ಮಾಲ್ ಡೈನಿಂಗ್ ಹಾಲ್ ಕೂಡ ಮಾಡ್ಸಿದೀರಾ. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ರೂಮ್ ಇದೆಯಾ ಸರ್? ಇನ್ನೊಂದು ರೂಮ್ ಇದೆ ಮೇಡಮ್. ಬನ್ನಿ. ಓಕೆ, ಇಲ್ಲೂ ಒಂದು ಬೆಡ್ರೂಮ್ ಇದೆ. ಬನ್ನಿ. ಓಕೆ, ಇಲ್ಲೂ ಒಂದು ಬೆಡ್ರೂಮ್ ಇದೆ. ಓಕೆ, ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ನಿಮಗೆ. ಹಾಗೆ ನೋಡ್ತಾ ಇರ್ಬೋದು, ವೆಂಟಿಲೇಷನ್ಗೆ ಜಾಗ ಬಿಟ್ಟಿದ್ದಾರೆ. ಹಾಗೆ ಹಿಂದೆ ನೋಡ್ತಾ ಇರ್ಬೋದು DS Max ಅವರ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಾ ಇದೆ. ಆಮೇಲೆ ಅಕ್ಕಪಕ್ಕದಲ್ಲಿ ನೋಡ್ಬೋದು ಸಾಕಷ್ಟು ಮನೆಗಳಾಗೋಗಿದೆ ಅವಾಗ. ಇದು ಒಂದು ಬೆಡ್ರೂಮು. ಇಲ್ಲೂ ಕೂಡ ಕೆಲಸ ಒಂದು ಬಾಕಿ ಇದೆ ಅಲ್ವಾ ಸರ್? ಪೇಂಟಿಂಗ್ ಸೇಮ್ ಕ್ಲೈಂಟ್ ಬಂದ್ಮೇಲೆ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಇದು ಕಿಚನ್ ಅಲ್ವಾ ಸರ್ ಇದು? ಓಕೆ, ಇದು ಕಿಚನ್ ಏರಿಯಾ. ಇದು ಸರ್ ಕಿಚನ್ ಏರಿಯಾದಿಗೂ ಮಾಡ್ಯುಲರ್ ಕಿಚನ್ ಮಾಡಿಸ್ಕೊಡ್ತಾರೆ. ಮೀನ್ಸ್ ಏನಂದ್ರೆ ಕಮಿಟ್ಮೆಂಟ್ ಆದಾಗ ಏನ್ ಕೆಲಸ ಇದೆ, ಬಾಕಿ ಕೆಲಸ ಏನಿದೆ ಅದೆಲ್ಲ ಮಾಡ್ಕೊಡ್ತಾರೆ. ಸರ್ ಕಂಪ್ಲೀಟ್ ಮನೆ ತೋರಿಸಿದ್ರಿ ಸರ್. ಲೊಕೇಶನ್ ಅಂತೂ ತುಂಗಾನಗರದಲ್ಲಿ ಬರುತ್ತೆ. ತುಂಬಾ ನಿಯರ್ ಬೈ ಅಂತಾನೆ ಹೇಳ್ಬೋದು ಬಸ್ ಸ್ಟಾಪ್ಗೆ. ಸರ್ ಈ ಸೈಟ್ ಬಂದ್ಬಿಟ್ಟು ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್ ಇದು? ಮೇಡಮ್ ಇದು ನಂದಿ ಫೇಸಿಂಗ್. ಓಕೆ ಸರ್, ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಮೇಡಮ್ ಒಂದು ಬೆಸ್ಟ್ ಪ್ರೈಸ್ ಮಾಡೋಣ ಮೇಡಮ್. ಓಕೆ, ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡ್ತೀರಾ? ಇವಾಗ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಈ ಪ್ರೆಸೆಂಟ್ ಬಂದು 1.70 ಹೇಳ್ತಿದ್ದಾರೆ. 1.70. ಹೌದು ಸರ್, ನೆಗೋಷಿಯಬಲ್ ಇದೆಯಾ ಸರ್? ಖಂಡಿತ ಮೇಡಮ್. ನಮ್ಮ ಚಾನೆಲ್ ಇಂದ ಬಂದ್ರೆ ಖಂಡಿತ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ನೆಗೋಷಿಯಬಲ್ ಮಾಡ್ತಾರೆ ಮೇಡಮ್. ಮಾಡ್ಕೊಡ್ತಾರೆ. ಹೌದು ಸರ್. ಯಾವ ಖಾತಾ ಆಗಿದೆ ಸರ್ ಇದು? ಮೇಡಮ್ ಇದು ಈ ಖಾತಾ ಆಗಿದೆ. ಈ ಖಾತಾ ಆಗಿದೆ. ಮೀನ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಲ್ವಾ ಸರ್ ಇದು? ಓಕೆ ಸರ್, ಕೆಳಗಡೆ ಒಂದು ಮನೆ ನೋಡಿದ್ವಿ. ಖಂಡಿತ ಸರ್, ಎಷ್ಟು ವರ್ಷದಿಂದ ಅವರು ಇದ್ದಾರೆ ಸರ್? ಮೇಡಮ್ ಅದು ಒಂದು 7 ವರ್ಷದಿಂದ ಇದ್ದಾರೆ ಅಲ್ಲಿ. 7 ಇಯರ್ಸ್ ಇಂದ ಇದ್ದಾರೆ. ಹೌದು. ಓಕೆ, ಮೀನ್ಸ್ ಒಂದು ರೆಂಟೆಡ್ ಮನೆ. ಇಲ್ಲೊಂದು ನೋಡಬಹುದು, ಕೆಳಗಡೆ 2 ಶಾಪ್ ಕೂಡ ಇದೆ. ಖಂಡಿತ ಮೇಡಮ್. ಓಕೆ ಸರ್, ಇವಾಗ ಕೆಳಗಡೆ ಮನೆ ಬಂದ್ಬಿಟ್ಟು 7 ಇಯರ್ಸ್ ಇಂದ ಇದ್ದಾರೆ ಸರ್. ಇದು ಸರ್ ಇವಾಗ ಮೇಲ್ಗಡೆ ಕಟ್ಟಿರೋದು ನ್ಯೂ ಹೌಸ್ ಹೆಂಗೆ ಸರ್? ನ್ಯೂ ಹೌಸ್ ಮೇಡಮ್. ಇದು ನ್ಯೂ ಪ್ರೆಸೆಂಟ್ ಇವಾಗ ಹೊಸದಾಗಿ ಕಟ್ಟಿರೋದು ಇದನ್ನ. ಖಂಡಿತ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರು ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದವರಿಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಮೇಡಮ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮೇಡಮ್ ಒಂದು ಮಾಗಡಿ ರೋಡ್ ಸರೌಂಡಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಮನೆ ಇದ್ರೆ ಹೇಳಿ, 30-40 ಕನ್ಸ್ಟ್ರಕ್ಷನ್ ಆಗಿರೋಂತ. ಹಾಗೆ ನಮ್ಗೆ ರೆಂಟಲ್ ಇನ್ಕಮ್ ಕೂಡ ಬರಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಮಾಗಡಿ ಮೇನ್ ರೋಡ್ ಅಲ್ಲಿ ಇರುವಂತ ತುಂಗಾನಗರಕ್ಕೆ ಬಂದಿದ್ದೀನಿ. ಲೊಕೇಶನ್ ವೈಸ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳು ಅವಾಗಲೇ ಕನ್ಸ್ಟ್ರಕ್ಷನ್ ಆಗೋಗಿದೆ. ನೋಡಿ, ನೀವ್ ಯಾರಾದ್ರೂ ಮಾಗಡಿ ರೋಡ್ ಸರೌಂಡಿಂಗು ಏನಾದ್ರು ಮನೆ ಏನಾದ್ರು ಹುಡುಕ್ತಾ ಇದ್ರೆ
ನೋಡಿ ಅದು ಈ ಖಾತಾ ಆಗಿರುವಂತ ಸೈಟ್ ಅಂತಾನೆ ಹೇಳ್ಬೋದು. ನಾರ್ತ್ ಫೇಸಿಂಗ್ ಅಲ್ಲಿರುವಂತ, ಹಾಗೆ ಮೇನ್ ರೋಡ್ಗೂ ತುಂಬಾನೇ ಹತ್ರದಲ್ಲಿರುವಂತ, ಹಾಗೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಸುಂಗದಕಟ್ಟೆ ಡಿ ಮಾರ್ಟ್ ಈ ಲೊಕೇಶನ್ ಇಂದ ಜಸ್ಟ್ ಒಂದು 1.5 to 2 ಕಿಲೋಮೀಟರ್ಸ್ ಒಳಗಡೆನೆ ಆಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಫ್ರೀಕ್ವೆಂಟ್ಲಿ ಆಗಿ BMTC ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡೋದನ್ನ ಮರಿಬೇಡಿ. ಕೊನೆದಾಗ ಏನಾದ್ರೂ ಹೇಳಕ್ ಇಷ್ಟ ಆಗಿದ್ರೆ ಏನಿಲ್ಲ ಮೇಡಮ್, ನೇರವಾಗಿ ಇವಾಗ ಯಾರು ಕ್ಲೈಂಟ್ ಬರ್ತಾರೆ ನೇರವಾಗಿ ಓನರ್ ಕಡೆಯಿಂದ ವ್ಯಾಪಾರ ಆಗುತ್ತೆ. ಓಕೆ, ಇಲ್ಲಿ ಯಾರು ಮಧ್ಯವರ್ತಿಗಳು ಯಾರು ಇರಲ್ಲ, ನೇರವಾಗಿ ಓನರ್ ಕಡೆಯಿಂದ ವ್ಯಾಪಾರ ಮುಗಿಸ್ಕೊಡ್ತೀರಾ. ಓಕೆ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ ಸರ್. ತುಂಬಾ ಧನ್ಯವಾದಗಳು ಸರ್, ಒಂದು ಒಳ್ಳೆ ಮನೆನ ತೋರಿಸಿದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.